ಎಲ್ಲರಿಗೂ ನಮಸ್ಕಾರ. ಬನ್ನಿ ಕೋಡಿಂಗ್ ಪ್ರಪಂಚದಲ್ಲಿ ಒಂದು ಸಖತ್ ಸಾಹಸ ಶುರು ಮಾಡೋಣ. ಇವತ್ತು ನಾವು ಪೈಥಾನ್ ಜೊತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದು ಬರೀ ಕೋಡಿಂಗ್ ಕಲಿಯೋದಷ್ಟೇ ಅಲ್ಲ, ಒಬ್ಬ ಕ್ರಿಯೇಟಿವ್ ಬಿಲ್ಡರ್ ಆಗೋದಿಕ್ಕೆ ಇಡೋ ಮೊದಲ ಹೆಜ್ಜೆ. ಸೊ ರೆಡಿ ಅಲ್ವಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ಇಲ್ಲೋಡಿ, ಇವ್ರು ಪೈಥಾನ್ ಸೃಷ್ಟಿಕರ್ತ ಗಿಡೋ ವಾನ್ ರಾಸಮ್. ಅವ್ರೇನಂತಾರೆ ಅಂದ್ರೆ, ಪೈಥಾನ್ ಡಿಸೈನ್ ಮಾಡಿರೋದೇ ಕೋಡ್ ಸುಲಭವಾಗಿ ಓದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಅಂತ. ಅಂದ್ರೆ ಬೇರೆ ಪ್ರೋಗ್ರಾಮಿಂಗ್ ಭಾಷೆಗಳ ಥರ ಕಾಂಪ್ಲಿಕೇಟೆಡ್ ಆಗಿರಲ್ಲ. ಇದೇ ಕಾರಣಕ್ಕೆ ಕೋಡಿಂಗ್ ಜಗತ್ತಿಗೆ ಹೊಸಬ್ರು ಬರ್ತಾರಲ್ವಾ, ಅವರಿಗಿದು ಒಂಥರ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಪೈಥಾನ್ ಒಂದು ಹೈ ಲೆವೆಲ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಹಾಗಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಬೇರೆ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡಿದ್ರೆ ಇದನ್ನ ಕಲಿಯೋದು ಸಖತ್ ಈಸಿ. ಇದರಿಂದ ಏನಾಗುತ್ತೆ ಅಂದ್ರೆ, ನಾವು ಬೇಗ ರಿಸಲ್ಟ್ಸ್ ನೋಡಬಹುದು. ಅಂದ್ರೆ ಕಡಿಮೆ ಟೈಮ್, ಜಾಸ್ತಿ ಕೆಲ್ಸ ಅಲ್ವಾ? ಓಕೆ, ಪೈಥಾನ್ ಯಾಕೆ ಈಸಿ ಅಂತ ಒಂದು ಐಡಿಯಾ ಬಂತು. ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೆಂಗ್ ವರ್ಕ್ ಆಗುತ್ತೆ, ಒಬ್ಬ ಬಿಗಿನರ್ಗೆ ಇದು ನಿಜವಾಗ್ಲೂ ಹೇಗ್ ಹೆಲ್ಪ್ ಮಾಡುತ್ತೆ, ಬನ್ನಿ ಅದನ್ನೇ ಈಗ ನೋಡೋಣ. ಸೊ ಪೈಥಾನ್ ಅಂದ್ರೆ ಏನು? ಇದೊಂದು ಆಲ್ರೌಂಡರ್ ಲ್ಯಾಂಗ್ವೇಜ್. ವೆಬ್ಸೈಟ್ ಮಾಡೋದ್ರಿಂದ ಹಿಡಿದು ಗೇಮ್ಸ್ ಕ್ರಿಯೇಟ್ ಮಾಡೋವರೆಗೂ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಆರಿದ್ರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಸಿಂಪ್ಲಿಸಿಟಿ. ಸರಿ, ನಮ್ಮ ಕೋಡಿಂಗ್ ಅಡ್ವೆಂಚರ್ಗೆ ಹೊರಡೋಕೆ ಮೊದಲು ಕೆಲವು ಟೂಲ್ಸ್ ರೆಡಿ ಮಾಡ್ಕೋಬೇಕು. ಅಯ್ಯೋ, ಏನೋ ದೊಡ್ಡ ಕೆಲಸ ಅಂತ ಅನ್ಕೋಬೇಡಿ, ಇದು ತುಂಬಾನೇ ಸಿಂಪಲ್ ಪ್ರಾಸೆಸ್. ನೋಡಿ, ಈ ಸೆಟಪ್ ಪ್ರಾಸೆಸ್, ಇದರಲ್ಲಿ ಕೇವಲ 3 ಸಿಂಪಲ್ ಸ್ಟೆಪ್ಸ್ ಇದೆ. ಫಸ್ಟ್, ಪೈಥಾನ್ ಇನ್ಸ್ಟಾಲ್ ಮಾಡೋದು. ಸೆಕೆಂಡ್, ವಿಜುವಲ್ ಸ್ಟುಡಿಯೋ ಕೋಡ್ ಅಂದ್ರೆ ವಿಎಸ್ ಕೋಡ್. ಆಮೇಲೆ ಲಾಸ್ಟ್ ಸ್ಟೆಪ್, ವಿಎಸ್ ಕೋಡ್ಗೆ ಪೈಥಾನ್ ಎಕ್ಸ್ಟೆನ್ಷನ್ ಹಾಕೋದು. ಈ ವಿಎಸ್ ಕೋಡ್ ಇದೆ ಅಲ್ವಾ, ಅದು ನಮ್ಮ ಕೋಡಿಂಗ್ಗೆ ಒಂಥರ ಸ್ಮಾರ್ಟ್ ಅಸಿಸ್ಟೆಂಟ್ ಮಾದ್ರಿ. ನಾವು ಮಾಡೋ ತಪ್ಪುಗಳನ್ನ ಕೂಡ ಅದೇ ಸರಿಪಡಿಸೋಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಕೋಡಿಂಗ್ಗೆ ಏಕ್ದಮ್ ಹೊಸಬರಾಗಿದ್ರೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಸುಲಭವಾದ ದಾರಿ ಅಂದ್ರೆ ಮೈಕ್ರೋಸಾಫ್ಟ್ ಸ್ಟೋರಿಂದ ಇನ್ಸ್ಟಾಲ್ ಮಾಡೋದು. ಯಾಕಂದ್ರೆ ಅದು ಎಲ್ಲವನ್ನೂ ಆಟೋಮ್ಯಾಟಿಕ್ ಆಗಿ ಸೆಟ್ ಮಾಡುತ್ತೆ. ಆಮೇಲೆ ನಾವು ನೇರವಾಗಿ ಕೋಡಿಂಗ್ ಸ್ಟಾರ್ಟ್ ಮಾಡ್ಬೋದು ಅಷ್ಟೇ. ಸರಿ, ಈಗ ಬಂತು ನೋಡಿ ಇಂಟ್ರೆಸ್ಟಿಂಗ್ ಪಾರ್ಟ್, ನಮ್ಮ ಫಸ್ಟ್ ವಿನ್. ಅಂದ್ರೆ ನಮ್ಮದೇ ಆದ ಮೊದಲ ಪೈಥಾನ್ ಕೋಡ್ ಬರೆದು ಕಂಪ್ಯೂಟರ್ ನಮ್ಮ ಮಾತು ಕೇಳೋ ಹಾಗೆ ಮಾಡೋದು. ಎಕ್ಸೈಟಿಂಗ್ ಅಲ್ವಾ? ಹಾಗಾದ್ರೆ ಮೊದಲ ಕೋಡ್ ಬರೆಯೋಕೆ ರೆಡಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಪೈಥಾನ್ನ ಇಂಟರಾಕ್ಟಿವ್ ಟರ್ಮಿನಲ್. ಇಲ್ಲಿ 3 ಗ್ರೇಟರ್ ದ್ಯಾನ್ ಸಿಂಬಲ್ಸ್ ಕಾಣಿಸ್ತಿದೆಯಲ್ವಾ, ಅದರರ್ಥ ಪೈಥಾನ್ ನಮ್ಗೋಸ್ಕರ ಕಾಯ್ತಾ ಇದೆ, ಹೇಳಿ ಏನ್ ಮಾಡ್ಬೇಕು ಅಂತ. ಇಲ್ಲಿ ಪ್ರಿಂಟ್ ಕಾನ್ಸ್ಟೆಂಟ್ ಹೆಲೋ ವರ್ಲ್ಡ್ ಅಂತ ಟೈಪ್ ಮಾಡಿ ಎಂಟರ್ ಒತ್ತಿದ ತಕ್ಷಣ ನೋಡಿ ಅದು ಉತ್ತರ ಕೊಡುತ್ತೆ. ಹೊಸದಾಗಿ ಕಲಿಯೋವಾಗ ಹೀಗೆ ಸಣ್ಣ ಪುಟ್ಟ ಪ್ರಯೋಗಗಳನ್ನ ಮಾಡೋಕ್ಕೆ ಇದು ಬೆಸ್ಟ್ ಜಾಗ. ಸರಿ, ಆ ಇಂಟರಾಕ್ಟಿವ್ ಮೋಡ್ ಚಿಕ್ಕಪುಟ್ಟ ಟೆಸ್ಟ್ಗಳಿಗೆ ಓಕೆ. ಆದ್ರೆ ದೊಡ್ಡ ದೊಡ್ಡ ಅಪ್ಲಿಕೇಶನ್, ಸಾಫ್ಟ್ವೇರ್ ಎಲ್ಲ ಮಾಡಬೇಕಾದ್ರೆ ಆಗ ನಾವು ಸ್ಕ್ರಿಪ್ಟ್ ಮೋಡ್ ಯೂಸ್ ಮಾಡ್ತೀವಿ. ಅಂದ್ರೆ ನಮ್ಮ ಕೋಡ್ ಎಲ್ಲವನ್ನೂ ಒಂದು ಫೈಲ್ನಲ್ಲಿ ಬರೆದು ಅದಕ್ಕೆ .py ಅಂತ ಹೆಸರು ಕೊಟ್ಟು ಸೇವ್ ಮಾಡ್ತೀವಿ. ಆಮೇಲೆ ಆ ಫೈಲನ್ನ ರನ್ ಮಾಡೋದು. ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ವರ್ಕ್ ಆಗೋದು ಇದೇ ರೀತಿ. ಯಾವುದೇ ಹೊಸ ಭಾಷೆ ಕಲಿಯೋವಾಗ ನಾವು ಮೊದಲು ಅಕ್ಷರ, ಪದಗಳನ್ನ ಕಲ್ತೀವಲ್ವಾ, ಕೋಡಿಂಗ್ ಕೂಡ ಹಾಗೇನೆ. ಈ ಸೆಕ್ಷನ್ನಲ್ಲಿ ನಾವು ಪೈಥಾನ್ ಭಾಷೆಯ ಕೆಲವು ಬೇಸಿಕ್ ಪದಗಳ ಬಗ್ಗೆ, ಅಂದ್ರೆ ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪದ ವೇರಿಯೇಬಲ್ ಅಂದ್ರೆ ಏನು? ಅದೊಂದು ಬಾಕ್ಸ್ ತರ ಅಂದ್ಕೊಳ್ಳಿ. ಆ ಬಾಕ್ಸಿಗೆ ಒಂದು ಹೆಸರು ಕೊಟ್ಟು ಅದ್ರೊಳಗೆ ನಮಗೆ ಬೇಕಾದ ಇನ್ಫಾರ್ಮೇಶನ್ ಇಡಬಹುದು. ಇಲ್ಲಿ ನೋಡಿ, ವೇರಿಯೇಬಲ್ ಅನ್ನೋದು ಬಾಕ್ಸಿನ ಹೆಸರು, ಆರೆ ಹೆಲೋ ವರ್ಲ್ಡ್ ಅನ್ನೋದು ಅದರೊಳಗಿರೋ ಮಾಹಿತಿ. ಸಿಂಪಲ್ ಅಲ್ವಾ? ನೆಕ್ಸ್ಟ್, ಸ್ಟ್ರಿಂಗ್. ಸ್ಟ್ರಿಂಗ್ ಅಂದ್ರೆ ಬೇರೇನೂ ಅಲ್ಲ, ಬರೀ ಟೆಕ್ಸ್ಟ್. ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಒಳಗೆ ನಾವು ಏನೇ ಬರೆದ್ರೂ ಅದನ್ನ ಪೈಥಾನ್ ಸ್ಟ್ರಿಂಗ್ ಅಂತ ಕರೆಯುತ್ತೆ. ಇದು ಕೋಡಿಂಗ್ನಲ್ಲಿ ನಾವು ಅತಿ ಹೆಚ್ಚಾಗಿ ಬಳಸೋ ಒಂದು ಡೇಟಾ ಟೈಪ್. ಆಮೇಲೆ ಬರೋದು ಲಿಸ್ಟ್. ಇದರ ಹೆಸರು ಹೇಳಿದ ಹಾಗೇನೆ ಇದೊಂದು ಐಟಮ್ಗಳ ಲಿಸ್ಟ್. ನಾವು ಅಂಗಡಿಗೆ ಹೋಗೋಕೆ ಒಂದು ಶಾಪಿಂಗ್ ಲಿಸ್ಟ್ ಮಾಡ್ಕೊಳ್ತೀವಲ್ಲ, ಟೀಕ್ ಅದೇ ಥರ. ಇಲ್ ನೋಡಿ, ದಿಸ್ ಲಿಸ್ಟ್ ಅನ್ನೋ ಲಿಸ್ಟಲ್ಲಿ 3 ಹಣ್ಣುಗಳಿವೆ. ಈ ಲಿಸ್ಟ್ಗೆ ಹೊಸ ಐಟಮ್ ಸೇರಿಸ್ಬೋದು, ಬೇಕಿಲ್ಲ ಅಂದ್ರೆ ತೆಗೆದುಹಾಕ್ಬಹುದು. ಸರಿ, ಇಲ್ಲಿವರೆಗೂ ನಾವು ಬೇಸಿಕ್ಸ್ ಎಲ್ಲ ಕಲ್ತ್ವಿ. ಈಗ ಫೈನಲ್ ಸ್ಟೇಜ್, ಎಲ್ಲಕ್ಕಿಂತ ಎಕ್ಸೈಟಿಂಗ್ ಪಾರ್ಟ್. ನಾವ್ ಕಲ್ತಿರೋ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಫನ್ ಆಗಿರೋ, ರಿಯಲ್ ಆಗಿರೋ ಒಂದನ್ನ ಕ್ರಿಯೇಟ್ ಮಾಡೋ ಟೈಮ್. ಹಾಗಾದ್ರೆ ಬನ್ನಿ ಎಲ್ಲವನ್ನೂ ಒಟ್ಟುಗೂಡಿಸೋಣ. ನಾವು ಕಲಿತಿದ್ದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಒಂದು ಸಿಂಪಲ್ ಗೇಮ್ ಮಾಡೋದು ಹೇಗೆ? ಇಲ್ಲೂ ಕೂಡ 3 ಸ್ಟೆಪ್ಸ್. ಫಸ್ಟ್, ಪೈಗೇಮ್ ಅನ್ನೋ ಒಂದು ಸ್ಪೆಷಲ್ ಟೂಲ್ ಇನ್ಸ್ಟಾಲ್ ಮಾಡಬೇಕು. ಸೆಕೆಂಡ್, ಆ ಗೇಮ್ಗೆ ಬೇಕಾದ ಕೋಡ್ ಇರೋ bounce.py ಅನ್ನೋ ಫೈಲ್ ಕ್ರಿಯೇಟ್ ಮಾಡಬೇಕು. ಫೈನಲಿ, ಟರ್ಮಿನಲ್ನಲ್ಲಿ ಪೈಥಾನ್ bounce.py ಅಂತ ಟೈಪ್ ಮಾಡಿ ರನ್ ಮಾಡೋದು.
ಅಷ್ಟೇ. ನೋಡಿ, ಪೈಗೇಮ್ ಥರ ಬೇರೆ ಪ್ಯಾಕೇಜ್ಗಳನ್ನ ಯೂಸ್ ಮಾಡೋದು ಕೂಡ ಎಷ್ಟು ಸುಲಭ ಅಂತೆ ಗೊತ್ತಾಗತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪೈಗೇಮ್ ಥರದ ಟೂಲ್ಸ್ ಬಳಸಿ ನಾವು ಗೇಮ್ನ ಫ್ರೇಮ್ ರೇಟ್ ಕೂಡ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಆನಿಮೇಷನ್ ಎಷ್ಟು ಸ್ಮೂತ್ ಆಗಿರಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೋದು. ಅಷ್ಟೇ ಅಲ್ಲ, ಈಗಂತೂ ಗಿಟ್ಹಬ್ ಕೋಪೈಲಟ್ ತರಹದ AI ಅಸಿಸ್ಟೆನ್ಸ್ ಇರೋದ್ರಿಂದ ಈ ಇಡೀ ಪ್ರಾಸೆಸ್ ಇನ್ನೂ ಫಾಸ್ಟ್ ಮತ್ತೆ ಈಸಿ ಆಗ್ಬಿಟ್ಟಿದೆ. ಸೊ, ಒಬ್ಬ ಪ್ರೋಗ್ರಾಮರ್ ಆಗಿ ಮೊದಲ ಹೆಜ್ಜೆಯನ್ನ ಯಶಸ್ವಿಯಾಗಿ ಇಟ್ಟಿದ್ದಿರಿ. ಇದು ಕೇವಲ ಆರಂಭ ಅಷ್ಟೇ. ಈ ಜರ್ನಿ ಇಲ್ಲಿಗೆ ನಿಲ್ಲಲ್ಲ. ಹಾಗಾದ್ರೆ ಮುಂದೇನು? ಮುಂದಿನ ಕ್ರಿಯೇಷನ್ ಏನಾಗಿರುತ್ತೆ? ಒಂದು ಹೊಸ ವೆಬ್ಸೈಟ್, ಒಂದು ಕೂಲ್ ಗೇಮ್, ಅಥವಾ ಡೇಟಾ ಅನಾಲಿಸಿಸ್ ಮಾಡೋ ಒಂದು ಪವರ್ಫುಲ್ ಟೂಲ್? ಯೋಚನೆ ಮಾಡಿ, ಯಾಕಂದ್ರೆ ಪೈಥಾನ್ ಜೊತೆ ಸಾಧ್ಯತೆಗಳಿಗೆ ಕೊನೆಯೇ ಇಲ್ಲ.